ನಾವು ಯಾವುದೇ ಒಂದು ಹಣಕಾಸಿನ ಕೆಲಸಗಳನ್ನ ಮಾಡಕ್ ಕೊಟ್ಟಾಗ ನಾವು ಸಾಮಾನ್ಯವಾಗಿ ವೃತ್ತಿಯಲ್ಲಾಗ್ಬೋದು, ವ್ಯಾಪಾರದಲ್ಲಾಗ್ಬೋದು, ಎಲ್ಲಿ ಸಮಸ್ಯೆ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕಾಗತ್ತೆ. ಆಗ ನಾವು ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಗೊತ್ತಾಗುತ್ತೆ, ಹಾಗೂ ಬಗೆಹರಿಸ್ಕೋತೀವಿ. ಸೊ ಹಾಗಾಗಿ ಇವತ್ತಿನ ಲೆಸನ್ ಅದು ನಾವು ಜೀವನದಲ್ಲಿ ಎಲ್ಲಿ ಸಮಸ್ಯೆ ಮಾಡ್ತೀವಿ ಅಂತ ನೋಡಿ. ಯಾವುದೇ ಒಂದು ಕೆಲಸಗಳನ್ನ ಮಾಡಕ್ ಕೊಟ್ಟಾಗ ಅದನ್ನ 3 ಭಾಗ ಮಾಡ್ಕೋಬಹುದು. ಏನಪ್ಪಾ ಅಂದ್ರೆ, ಅದು ಪ್ರಾರಂಭದಲ್ಲಿ ನೀವು ತಪ್ಪುಗಳನ್ನ ಮಾಡ್ತೀರಾ, ಪ್ರಾರಂಭದಲ್ಲಿ ನೀವು ಸಮಸ್ಯೆಗಳನ್ನ ಮಾಡ್ತೀರಾ, ಅಥವಾ ಆ ಕೆಲಸಗಳನ್ನ ಮಾಡಕ್ ಕೊಟ್ಟಾಗ ಮಧ್ಯ ಭಾಗದಲ್ಲಿ ಸಮಸ್ಯೆಗಳನ್ನ ಮಾಡ್ತೀರಾ, ಅಂತಿಮ ಅಥವಾ ಕೊನೆಯ ಭಾಗದಲ್ಲಿ ಏನಾದ್ರೂ ಸಮಸ್ಯೆ ಮಾಡಿ ಕೆಲಸವನ್ನ ಹಾಳು ಮಾಡ್ತೀರಾ. ಯಾವುದೇ ವೃತ್ತಿ ಮಾಡಕ್ ಹೋದಾಗ್ಲೂ ನಾವು ಅದರಲ್ಲೊಂದು ಪ್ರಾರಂಭ ಅನ್ನೋದಿರುತ್ತೆ, ಮಧ್ಯ ಅಂತಿರುತ್ತೆ, ಅಂತಿಮ ಅಂತಿರುತ್ತೆ. ಪ್ರಾರಂಭದಲ್ಲೇ ನಾವು ತಪ್ಪುಗಳನ್ನು ಮಾಡಿದ್ರೆ ಸಮಸ್ಯೆಗಳಿಗೆ ಸಿಗಾಕೋತೀವಿ. ಮತ್ತೆ ಮಧ್ಯದಲ್ಲಿ ಮಾಡಿದಾಗ ಈ ಕಡೆ ಮುಂದಕ್ಕೆ ಹೋಗಂಗಿಲ್ಲ, ಈ ಕಡೆ ಹಿಂದಕ್ಕೆ ಹೋಗಂಗಿಲ್ಲ, ಸಮಸ್ಯೆ ಸಿಗಾಕೋತೀವಿ. ಅಂತಿಮದಲ್ಲಿ ನಾವು ತಪ್ಪುಗಳನ್ನ ಮಾಡಿದಾಗ ನಮ್ಗೆ ಮತ್ತೆ ಜನ ವಾಪಸ್ ಬರಲ್ಲ, ರಿಟೆನ್ಷನ್ ಕಡಿಮೆ ಆಗತ್ತೆ, ಜನ ಪುನರಾವರ್ತನೆ ಆಗಲ್ಲ. ಸೊ ಯಾವುದೇ ಒಬ್ಬ ವ್ಯಕ್ತಿ ಆತ ವ್ಯಾಪಾರ ಮಾಡಕ್ ಹೋಗ್ಲಿ, ವೃತ್ತಿ ಮಾಡಕ್ ಹೋಗ್ಲಿ, ಮಾಡಕ್ ಕೊಟ್ಟಾಗ ಪ್ರತಿಯೊಂದು ಕೆಲಸದಲ್ಲಿ 3 ಸ್ಟೇಜ್ಗಳಿರುತ್ತೆ: ಪ್ರಾರಂಭ, ಮಧ್ಯ, ಅಂತಿಮ. ಈ 3 ಸ್ಟೇಜಲ್ಲಿ ಆತ ಎಲ್ಲಿ ತಪ್ಪು ಮಾಡ್ತಾನೆ ಅಂತ ತಿಳ್ಕೊಂಡು ಅದನ್ನ ಆತ ಸರಿಪಡಿಸ್ಕೊಂಡ್ರೆ ಬಹುತಃ ಅವ್ನು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ತಾನು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗ್ತಿರೋ ಕಾರಣ ಏನಪ್ಪಾ ಅಂದ್ರೆ ಆತ ಮಾಡುವ ತಪ್ಪುಗಳು. ಆ ತಪ್ಪು ಎಲ್ಲಿ ಮಾಡ್ತಾನೆ ಅನ್ನೋದು ಗೊತ್ತಾಗಬೇಕಲ್ವಾ? ಅದೇನು ಪ್ರಾರಂಭದಲ್ಲಿ ಮಾಡ್ತಾನ, ಅಥವಾ ಮಧ್ಯದಲ್ಲಿ ಮಾಡ್ತಾನ, ಅಥವಾ ಅಂತಿಮದಲ್ಲಿ ಮಾಡ್ತಾನ? ಆ ತಪ್ಪುಗಳನ್ನ ಎಲ್ಲಿ ಮಾಡ್ತಾನೆ ಅಂತ ಗೊತ್ತಾದಾಗ ನಾವು ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೋದು. ಆ ತಪ್ಪುಗಳು ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿರ್ಬೇಕಲ್ವಾ? ಹಾಗಾಗಿ ಇವತ್ತಿನ ಪಾಠ ಏನಪ್ಪಾ ಅಂದ್ರೆ, ಅವರು ತಪ್ಪುಗಳನ್ನ ಎಲ್ಲಿ ಮಾಡ್ತಾರೆ ಅನ್ನೋದನ್ನ ಕಂಡುಹಿಡಿಯೋದಾಗತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಎಡವಟ್ಟುಗಳಿರ್ತಾವಲ್ಲ, ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಅದೇ ಥರ ಅಂತಿಮ ತಪ್ಪುದಲ್ಲಿ ಏನಾಗುತ್ತೆ, ಅವರು ಮತ್ತೆ ಪುನಃ ಅವ್ರಿಗೆ ರೀಸೇಲ್ ಆಗಲ್ಲ ಅನ್ಬೋದು, ಅಥವಾ ಮತ್ತೆ ಅದು ರೀಜನರೇಟ್ ಆಗಲ್ಲ ಅಂತ ಹೇಳ್ಬೋದು, ಮತ್ತೆ ರಿಟೆನ್ಷನ್ ಆಗಲ್ಲ ಅಂತ ಹೇಳ್ಬೋದು ಅಂತಿಮದಲ್ಲಿ ಅವ್ರಿಗೆ ತಪ್ಪುಗಳನ್ನ ಮಾಡಿದ್ರೆ. ಹಾಗೆ ನೀವು ಹಣ ಸಂಪಾದನೆ ಮಾಡಕ್ ಹೋದಾಗ, ನೀವೇನು ವೃತ್ತಿ ಮಾಡ್ತಾ ಇದ್ದೀರಿ ಅಥವಾ ವ್ಯಾಪಾರ ಮಾಡ್ತಾ ಇದ್ದೀರಿ, ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನೀವು ಪ್ರಾರಂಭದಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀರಾ, ಅಥವಾ ಮಧ್ಯದಲ್ಲಿ ತಪ್ಪನ್ನು ಮಾಡ್ತಾ ಇದ್ದೀರಾ, ಅಥವಾ ಕೆಲಸದ ಅಂತಿಮ ಘಟ್ಟದಲ್ಲಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ. ಅಲ್ಲಿ ನೀವು ಕಾನ್ಶಿಯಸ್ ಆಗಿರ್ಬೇಕಾಗತ್ತೆ, ಮತ್ತೆ ಅಲ್ಲಿ ಫಸ್ಟ್ ಪ್ಲಾನ್ ಮಾಡ್ಬೇಕಾಗತ್ತೆ ಅದನ್ನ ಹೆಂಗ್ ಮಾಡ್ಬೇಕು ಅಂತ. ಹೀಗೆ ತಿತ್ಕೊಂಡಾಗ ಗೊತ್ತಾಗತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಭಗವಂತ ಏನ್ ಮಾಡ್ತಾನೆ, ಸೃಷ್ಟಿಯನ್ನ ನಡೆಸ್ಬೇಕಲ್ಲ, ಸೃಷ್ಟಿ ಕ್ರಿಯೆಯನ್ನ ನಡೆಸೋದಕ್ಕೋಸ್ಕರ ಆತ ಎಲ್ಲರ ಕೈಲೂ ತಪ್ಪು ಮಾಡಿಸ್ತಾನೆ. ಕಾರ್ಯ ಮತ್ತೆ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ ಸೃಷ್ಟಿ ನಡೆಯಲೇಬೇಕಲ್ಲ, ಒಬ್ಬರ ತಪ್ಪು ಇನ್ನೊಬ್ರಿಗೆ ಅದು ಪರಿಹಾರ ಇರ್ತದೆ, ಒಬ್ಬರ ಸಮಸ್ಯೆ ಇನ್ನೊಬ್ರು ಪರಿಹಾರ ಅಲ್ವಾ? ಇಡೀ ಜಗತ್ತಲ್ಲಿ ಹಾಗೇನೆ, ಒಬ್ಬರ ಸಮಸ್ಯೆ ಇನ್ನೊಬ್ರು ಪರಿಹಾರ. ಹಾಗಾಗಿ ತಪ್ಪು ಮಾಡ್ಲೇಬೇಕು ಎಲ್ಲರೂ. ಆ ತಪ್ಪು ಮಾಡಿದಾಗ ಅದು ಇನ್ನೊಬ್ರಿಗೆ, ಯಾರಿಗೂ ಇನ್ನೊಬ್ರಿಗೆ ಒಳ್ಳೆ ಅದು ಅವಕಾಶ, ಒಬ್ರು ತಪ್ಪು ಇನ್ನೊಬ್ರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಅದು ಗೊತ್ತಾಗತ್ತೆ, ಇವರು ಸಾಮಾನ್ಯವಾಗಿ ಎಲ್ಲಿ ತಪ್ಪನ್ನ ಮಾಡ್ತಾರೆ ಅಂತ. ಅಲ್ಲಿ ಅವರು ಎಚ್ಚರದಿಂದ ಇದ್ದಂಥ ಪಕ್ಷದಲ್ಲಿ ಅವ್ರಿಗೆ ಸಮಸ್ಯೆ ಆಗಲ್ಲ. ವ್ಯಾಪಾರದಲ್ಲಿರ್ಬೋದು, ವೃತ್ತಿಲಿರ್ಬೋದು, ಸಮಸ್ಯೆ ಆಗಲ್ಲ. ಹಾಗಾಗಿ ಹಣದ ಸಮಸ್ಯೆ ಆಗೋಲ್ಲ. ರಾಹುವು ಮನುಷ್ಯರಿಗೆ ಸಾಮಾನ್ಯವಾಗಿ ಭ್ರಮೆಯನ್ನ ಮೂಡಿಸ್ತಾನೆ. ಹಾಗಾಗಿ ಅಂದ್ರೆ ಭ್ರಮೆ ಅಂದ್ರೆ ಏನು? ಇಲ್ಯೂಷನ್. ಈ ಇಲ್ಯೂಷನ್ಕಾರಕನಾದ ರಾಹು ಏನಾದ್ರೂ ಪ್ರಾರಂಭ ರಾಶಿಯಲ್ಲಿದ್ರೆ ಅವರು ಪ್ರಾರಂಭದಲ್ಲೇ ತಪ್ಪು ಮಾಡ್ತಾರೆ, ಮಧ್ಯ ರಾಶಿಯಲ್ಲಿದ್ರೆ ಅವರು ಮಧ್ಯದಲ್ಲಿ ಮಾಡ್ತಾರೆ, ಅಥವಾ ಅಂತಿಮ ರಾಶಿಯಲ್ಲಿದ್ರೆ ಅವರು ಅವ್ರು ಮಾಡ್ತಕ್ಕಂಥ ಹಣ ಸಂಪಾದನೆ ಮಾಡಕ್ ಹೋದಾಗ ಮಾಡ್ತಕ್ಕಂಥ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಅಂತಿಮದಲ್ಲಿ ಅವರು ತಪ್ಪನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಅವ್ರಿಗೆ ಪೆಟ್ಟನ್ನ ಕೊಟ್ಟಿರುತ್ತೆ, ಅದು ಅವ್ರಿಗೆ ಅಪಯಶಸ್ಸಿಗೆ ಅದು ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ಬೋದು.